ತಿಮ್ಮರಾಯ ಯಾವ್ದೋ ಆಂಟಿಕ್ ಪೀಸ್ ತರ್ತೀನಿ ಅಂತ ಹೇಳ್ಬಿಟ್ಟು ಸ್ಮಶಾನಕ್ಕೆ ಹೋಗಿ ತಲೆಬುರುಡೆ ಬಾಕೊಂಬಂದಿದೆಯಲ್ಲ, ಏನಿದಕ್ಕೆ ಮಾಟ ಮಂತ್ರ ಮಾಡಿಸ್ಬಿಟ್ಟು ನಮ್ಮ ಗಂಟೆಗಲಿ ವಂಶನ ನಿರ್ವಂಶ ಮಾಡ್ಬೇಕು ಅಂತ ಇದೆಯೇನ? ಸಮಾಧಾನ ಮಾಡ್ಕೋಗುರುವೆ, ನೀನ್ ತಿಳ್ಕೊಂಡಿರೋಂಗೆ ಇದು ಮಂತ್ರವಾದಿ ತಲೆಬುರುಡೆ ಅಲ್ಲ, ಹೊಯ್ಸಳರ ಕಾಲದ ರಾಜನ್ ತಲೆಬುರುಡೆ. ಹೌದೇನ? ಹೌದು, ನಮ್ಮೂರಲ್ಲಿ ಚಾರಿತ್ರಿಕ ಸಮಾಧಿಗಳಿವೆಯಲ್ಲ, ಅಲ್ಲಿ ಸಿಕ್ಕಿದ್ದು. ಏನೋ ಒಂಥರ ಡಿಫ್ರೆಂಟ್ ಆಗಿದೆಯಪ್ಪ. ಮಹಾರಾಜರು ತಲೆಬುರುಡೆ ಆದ್ಮೇಲೆ ಡಿಫ್ರೆಂಟ್ ಆಗೇ ಇರುತ್ತೆ. ಬುದ್ಧಿನ ತುಂಬ್ಕೊಂಡಿದೆ ನೋಡಿ. ಮುಚ್ಚಲೆ ಬಾಯಿ, ಆಗಿನ ಕಾಲಕ್ಕೆ ಯುದ್ಧ ಮಾಡಿ ಮಾಡಿ ರಾಣಿಯರ ಜೊತೆ ಇದ್ದು ಇರಬರ ಬುದ್ಧಿ ಎಲ್ಲ ಇಲ್ಲಿಂದ ಸೋರ್ಕೊಂಡು ಹೋಗ್ಬಿಟ್ಟಿದೆ. ಎಷ್ಟಿದೆ ರೇಟ್? ರಾಜನ ತಲೆಗೆ ಬೆಲೆ ಕಟ್ಟಕ್ಕಾಗುತ್ತಾ? ಆದ್ರೆ ನಾನು ಇದನ್ನು ಕೊಂಡ್ಕೋಬೇಕಲ್ಲಪ್ಪ, ಒಂದು ರೇಟು ಅಂತ ಹೇಳು. 1 ಲಕ್ಷ ರೂಪಾಯಿ ಕೊಡಿ ಸಾಕು. ಏನ ಆಡೋ ಮಾತಿಗೆ ಒಂದು ಅರ್ಥ ಬೇಡವನ? ತಿಮ್ಮರಾಯ, ಒಂದೊಂದು ತಿಳ್ಕ, ಆಗಿನ ಕಾಲದ ರಾಣಿಯರಿಗೆನೆ ಅಷ್ಟೊಂದು ರೇಟ್ ಇರಲಿಲ್ಲ. ಎದ್ದಕ್ಕೆ ಈ 50 ಇಟ್ಕೋ, ಈ ರಾಜನ ಬುರುಡೆ ಮ್ಯಾಚ್ ಆಗೋಂತಾರೆ. ಯಾವ್ದನ್ನ ರಾಣಿ ಕೈಯೋ ಕಾಲ ಎತ್ಕೊಂಬ, ಅವಾಗ ಬೇಕಾದ್ರೆ ಸೇರ್ಸ್ಕೊಡ್ತೀನಿ. ಈಗ ನೀನ್ ಗೊಡಿಚಿಲ್ ತಗ ಹೇಳ್ತೀನಿ. ಹೋಗ್ ಬಾರ ನೀನು, ಹೋಗ. ಹೊಯ್ಸಳ ಕಾಲದ ರಾಜನ ತಲೆಬುರುಡೆ ಬರೀ 50,000 ರೂಪಾಯಿಗೆ ಸಿಕ್ಬಿಟ್ಟಿದೆ. ಮಾರ್ಕೆಟ್ ಅಲ್ಲಿ ಇದನ್ನ ಮಾರಿದ್ರೆ ಅಮ್ಮಮ್ಮ ಅಂದ್ರು ದರಿದ್ರಕ್ಕೊಂದು 2 ಲಕ್ಷ ರೂಪಾಯಿ ಆದ್ರೂ ಸಿಗುತ್ತೆ. ಪಾಂಡುರಂಗ, ಈ ಬುರುಡೆ ಮನೇಲಿ ಇರೋದು ಒಳ್ಳೇದಲ್ಲ. ಸಿಕ್ಕರೆ ಮೂಲದಿ ಹಳ್ಳ ತೊಡು ಹೋಗಿ ಬಿಡ. ಏನ್ ಇದನ್ನ ಊತಾಕದಕ್ಕನ ನಾನು 50,000 ರೂಪಾಯಿ ಕೊಟ್ಟು ಕೊಂಡ್ಕೊಂಡಿದ್ದು. ಈ ಖಾಲಿ ಬುರುಡೆ 50,000ನ? ದೇವರು ಕೊಡ್ತಂಗೆ ನಿನ್ನ ಮಾತನ್ನು ವಾಪಸ್ ತಕ್ಕೋ. ಇದೇ ಖಾಲಿ ಗುಡಿ ಇಟ್ಕೊಂಡು ನಾನು ಕೋಟಿ ದುಡಿತೀನಿ. ಎಷ್ಟಾಗಿರ್ತಿದಕ್ಕೆ ನೋಡಿ. ಆಂಟಿಕ್ಗಳಿಗಾಗ್ಲಿ ಆಂಟಿಗಳಿಗಾಗ್ಲಿ ಹಾಗೆಲ್ಲ ಬೆಲೆ ಕಟ್ಟಕ್ ಆಗಲ್ಲ. ಆಯ್ತು, ಪರವಾಗಿಲ್ಲ, ಕೊಡೋ ರೇಟ್ ಹೇಳಿ. 2 ಕೋಟಿ ಬೆಲೆ ಬಾಳೋ ಈ ಬುರುಡೆಗೆ ತಾವು ಬರೀ 2 ಲಕ್ಷ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಇದ್ದಕ್ಕಿದ್ದಂಗೆ ಇಷ್ಟೊಂದು ಡಿಸ್ಕೌಂಟ್ ಕೊಡ್ತಾನೆ ಅಂದ್ರೆ ಏನೋ ಇರಬೇಕು. ಇದುವರೆಗೂ ನೀವ್ ಎಷ್ಟೊಂದು ಆಂಟಿಕ್ ನ ತಗೊಂಡಿದ್ದೀರಿ, ಆದ್ರೆ ತಲೆ ಬುರುಡೆನ ಯಾರು ಆಂಟಿಕ್ ಅಂತ ಮಾಡಿರ್ಲಿಲ್ಲ. ಹೌದೌದು, ನನಗೆ ಪಾಂಡ್ರಂಗನ ಐಡಿಯಾ ಕೊಟ್ಟಿದ್ದು. ನಾವು ಯಾಕೆ ಈ ವ್ಯಾಪಾರ ಶುರು ಮಾಡಬಾರ್ದು? ಸಖತ್ ಐಡಿಯಾ. 100 ತಲೆ ಬುರುಡೆಗಳನ್ನ ಕಲೆ ಹಾಕ್ಬೋದು. ಎಲ್ಲಿಂದ ಅಂತ ತಗೊಂಡ್ಬಿಡೋದು? ಧಾರವಾಡದಲ್ಲಿ 100 ತಲೆ ಬುರುಡೆ ಸಿಕ್ತಂತಲ್ಲ, ಅದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರಾಯ್ತು. ಹಲೋ, ಇನ್ಸ್ಪೆಕ್ಟರ್ ಶಿಶುಪಾಲ್ ಸ್ಪೀಕಿಂಗ್. ಹೌದು ರೀ, ಶವಾಗಾರದಲ್ಲಿರೋ ತಲೆಗಳು ಹೇಗೆ ಕಾಣೆ ಆಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಯಾರು ಅಂತ ಗೊತ್ತಾದ್ರೆ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಹಾ ಆಯ್ತು, ಇಡಿ. ಯಾವ್ದಾನ ಫೋನ್ ಬಂದ್ರೆ ಕೊಟ್ರೆ ಆಮೇಲೆ. ಸರ್, ಈ ಎಣಗಳ ತಲೆ ಕಟ್ ಮಾಡ್ಕೊಂಡು ಹೋಗಿ ಏನ್ ಮಾಡ್ತಾರೆ ಸರ್? ಮಿಲಿಟರಿ ಹೋಟ್ಲಲ್ಲಿ ತಲೆ ಮಾಂಸ ಮಾಡ್ಕೊಂಡು ತಿಂತಾರೆ. ಎದ್ದಾಳಲೆ ಆ ತಲೆಗಳು ಹುಡುಕ್ಬೇಕು, ಇಲ್ಲ ಅಂದ್ರೆ ನಮ್ ತಲೆಗಳು ಹೋಗ್ಬಿಡುತ್ತೆ. ನಡೆಯ. ಅಚ್ಚಚ್ಚ 10 ಲಕ್ಷ. 10 ರೂಪಾಯಿ ಡೌನ್. ಮೇಲೆ 5 ರೂಪಾಯಿ ಡೌನ್. ಕೊಟ್ಟು 20 ರೂಪಾಯಿ ಡೌನ್. 21 ರೂಪಾಯಿ ಡೌನ್. ಅದ್ರ ಮೇಲೆ ಇನ್ನು 50%. ಈ ಬುಡ ನೀವೇ ಇಟ್ಕೊಳ್ಳಿ, ನಾನು ಬರ್ತೀನಿ. ಆ ಪಾಂಡುರಂಗನ ಮನೆಯಲ್ಲಿ ಇದೆಯಲ್ಲ ಆ ಬುರುಡೆ, ಅದು ತುಂಬಾ ಓಲ್ಡ್. ನಮ್ಮ ದೇಶದಲ್ಲಿ ಅದಕ್ಕೆ 1 crore ಕೊಡ್ತಾರೆ. ಗೊತ್ತಾ ನಿಮ್ಗೆ? ಆ ತಲೆ ಬುರುಡೆಗೆ ಅಷ್ಟೊಂದು ಡಿಮ್ಯಾಂಡ್ ಇದೆಯಾ? ಪಾಂಡುರಂಗ ಆ ಬುರುಡೆಗೆ 5 ಲಕ್ಷ ಕೊಟ್ಟು ಮಾಡಿದ್ದ. ನಾನ್ ನಿಮ್ಗೆ 1 ಲಕ್ಷ ಎಕ್ಸ್ಟ್ರಾ ಕೊಡ್ತೀನಿ. ಹೇಗಾದ್ರೂ ಮಾಡಿ ಆ ಬುರುಡೆನ ಕದ್ರಾಯ್ತು ಬಿಡಿ, ಅದಕ್ಕೆ ಇವ್ರ ಸಪೋರ್ಟ್ ತಗೊಂಡ್ರಾಯ್ತು. ಪಾಂಡ್ರಂಗನ ಮನೆಯಲ್ಲಿರೋ ತಲೆ ಬುರುಡೆನ ತಂದು ಕೊಟ್ರೆ ನಮಗೆ ಎಷ್ಟು ಕೊಡ್ತೀರಾ? ಪಾಂಡುರಂಗ ನಂಗೆ 5 ಲಕ್ಷ ಕೊಟ್ಟು ಮಾಡಿದ್ದಾನೆ. ನಾನ್ ನಿಮ್ಗೆ 1 ಲಕ್ಷ ಎಕ್ಸ್ಟ್ರಾ ಕೊಡ್ತೀನಿ. ಪಾಂಡುರಂಗನ ಮನೇಲಿ ಪುರಾತನ ಕಾಲ ರಾಜರ ಬುರುಡೆ ಇದೆಯಂತೆ. ಅದು ಆಂಟಿಕ್ ಪೀಸು ಅಂತ ಬಣ್ಣ ಕಟ್ಟಿ ಹೇಳ್ತಾ ಇದ್ದಾನೆ. ಸರ್, ನಾನು ಸ್ಟೇಷನ್ ಅಲ್ಲಿ ಇದ್ದಾಗ 2-3 ಜನ ಫೋನ್ ಮಾಡಿ ಈ ವಿಷಯ ತಿಳಿಸಿದ್ರು. ಶೇಟ್ಗಿನ ಫೋನ್ ಮಾಡಿದ್ರು. ಆದ್ರೆ ಆ ಬುರುಡೆ ಅವ್ನಿಗೆ ಎಲ್ಲಿಂದ ಸಿಕ್ತು? ಆದ್ರೂ ಇದು ರಾಜನ್ ಬುರುಡೆ ಅನ್ನೋದಕ್ಕೆ ಗ್ಯಾರಂಟಿ ಏನು ಸರ್? ಹಳೆ ಕಾಲದ್ದು ರಾಜನ್ ಬುರುಡೆನೂ ಮುಖ್ಯ ಅಲ್ಲ ಕಣ. ಹೆಣದಿಂದ ಬುರುಡೆಗಳು ಕದೀತಾ ಇರೋದು ಯಾರು ಅಂತ ತಿಳ್ಕೊಬೇಕು. ಸರ್, ಹೀಗ್ ಮಾಡಿದ್ರೆ ಹೇಗೆ? ಆ ತಲೆ ಬುರುಡೆ ಪಾಂಡುರಂಗನ ಹತ್ರ ಹ್ಯಾಕ್ ಬಂತು ಅಂತ ವಿಚಾರಿಸಿದ್ರೆ ಮಿಕ್ಕ ತಲೆಗಳ ವಿಷಯನೂ ಆಚೆ ಬರುತ್ತಲ್ಲ ಸರ್. ವೆರಿ ಗುಡ್, ನಡಿ ಹೋಗೋಣ. ಬುರುಡೆ ಬುರುಡೆ ಶಿಶುಪಾಲ, ಇದು ಸಾಮಾನ್ಯವಾದ ತಲೆಬುರುಡೆ ಅಲ್ಲ ಕಣ, ಹೊಯ್ಸಳರ ಕಾಲದ್ದು ರಾಜನ್ ತಲೆಬುರುಡೆನಪ್ಪ. ಯಾವ ಕಾಲದಾದ್ರೆ ಏನಂತೆ, ಇಂಥ ತಲೆಬುರುಡೆಗಳು ಮಾರೋದು ಅಪರಾಧ ಗೊತ್ತಾ? ಸರ್, ಈ ತಲೆ ಬುರುಡೆ ಅವ್ರಿಗೆ ಎಲ್ಲಿಂದ ಬಂತು ಅಂತ ಕೇಳಿ ಸರ್. ನೀನೇ ಕೇಳ್ಬಿಟ್ಟಲ್ಲ, ಹೇಳಪ್ಪ. ಅಯ್ಯೋ, ನಾನೇನ್ ಜೀವಂತ ವ್ಯಕ್ತಿಗಳ ಕತ್ತು ಕಡ್ದು ತಲೆಬುರುಡೆ ತಂದಿಲ್ಲಪ್ಪ. ಯಾವ್ದು ಹಳೆ ಕಾಲದಂತೆ ಯಾವನ ಆಂಟಿಕ್ ಪೀಸ್ ಅಂತ ನನಗೆ 50,000ಕ್ಕೆ ಮಾರ್ಬಿಟ್ಟು ಹೋದ. ಏನೋ ಜಾಸ್ತಿ ದುಡ್ಡು ಸಿಕ್ಕೋದಲ್ಲ ಅಂತ ನಾನು ಮಾರಾಟಕ್ಕೆ ಮುಂದಾದ್ನಪ್ಪ. ಇವರಿಬ್ರ ಜೊತೆಗೆ ಪಾಂಡುರಂಗನ ಅರೆಸ್ಟ್ ಮಾಡೋಣ ಸರ್. ಪಾಂಡುರಂಗನ್ ಬಿಟ್ಬಿಟ್ಟು ಇವರಿಬ್ಬರನ್ನ ಅರೆಸ್ಟ್ ಮಾಡೋಣ. ನೀವ್ ಅನ್ಕೊಂಡ್ರು ಹಾಗೆ ಇದು ಒರಿಜಿನಲ್ ಬುರುಡೆ ಅಲ್ಲ. ಸಿನಿಮಾ ಶೂಟಿಂಗ್ ಅಂತ ಮಾಡ್ರು ಡೂಪ್ಲಿಕೇಟ್ ಬುರುಡೆ.